ತುಂಬಾ ಜನ ಒಪ್ಪಲ್ಲ. ಮಗುಗೆ ಹಗ್ ಕೊಡ್ಬೇಕು. ಆ ಪ್ರೀತಿ ಸಿಗ್ದಲೇ ಇದ್ದಾಗ ಒಂದು ಆ ಪ್ರೀತಿನ ಬೇರೆ ಕಡೆ ಹುಡ್ಕೊಳಕ್ ಹೋಗ್ತವೆ, ಇಲ್ಲ ಪ್ರೀತಿ ಅಂದ್ರೆ ಭಯ ಪಡ್ಕೊಂಡು ಹಿಂದೆ ಬಂದ್ಬಿಡ್ತವೆ. ತಾಯಿ ಇರ್ತಾರಲ್ಲ, ಅವರು ತನ್ನ ಅಳಿಯನ್ ಮೇಲೆ ಮಗು ಹತ್ರ ಬೈತಾ ಇರ್ತಾರೆ. ತಂದೆಯ ತಾಯಿ ಅಥವಾ ಅವ್ರಿದ್ರೆ ಅಂದ್ರೆ ಅವಳು ಅವ್ರೇನ್ ಮಾಡ್ತಾರೆ, ಸೊಸೆ ಮೇಲೆ ಬೈತಾ ಇರ್ತಾರೆ. ಅದು ಸಹ ಮಗು ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅವ್ರ ಸುತ್ತ ಒಂದೇ ಅವ್ರ ಮೊಮ್ಮಕ್ಕಳು ಕೂತಿದ್ರು, ಆಯಮ್ಮ ಮಾತಾಡಿದ್ರೆ ಬರೀ ಕೆಟ್ಟ ಮಾತು. ಭಾರತೀಯ ಪರಂಪರೆಯಲ್ಲಿ ಏನಿದೆ, ಕರುಣೆ ಇದೆ, ದಯೆ ಇದೆ, ಕೃತಜ್ಞತೆ ಇದೆ, ಮೆಚ್ಚುಗೆ ಇದೆ, ಇವುಗಳನ್ನ ತೋರಿಸ್ತಾ ಇದ್ರೆ ಒಬ್ಬ ಮನುಷ್ಯನಾಗೆ ಇರ್ತಾನೆ. ಸಾಮಾನ್ಯವಾಗಿ ಮಕ್ಕಳನ್ನ ನೀವು ನೋಡ್ಕೊಳ್ಳೋದಾದ್ರೆ, ಚೆನ್ನಾಗಿ ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದಾದ್ರೆ ತುಂಬಾ ಜನ ಒಪ್ಪಲ್ಲ. ಮಗುಗೆ ಹಗ್ ಕೊಡ್ಬೇಕು. ಒಂದು ದಿನಕ್ಕೆ 5 ನಿಮಿಷ ಅಪ್ಪಗೆ ಬೇಕು. ಯಾಕಂದ್ರೆ ಸ್ಪರ್ಶ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗೆ ಆಗ್ಲಿ. ಇವನ್ ಗಂಡ ಹೆಂಡತಿರ್ಗೂ ಹೇಳ್ತೀನಿ, ನಿಮ್ಮ ಮಧ್ಯದಲ್ಲಿ ಆ ಹಾರ್ಮೋನ್ಸ್ ಡೆವಲಪ್ ಆಗ್ಬೇಕಂತ ಹೇಳಿದ್ರೆ, ಆ ಪ್ರೀತಿ ಮತ್ತೆ ಮಿಸ್ ಆಗಿದೆ ಅಂದ್ರೆ ದಿನ ಪ್ರಿಟೆಂಡ್ ಮಾಡಿ ಒಬ್ರನ್ನೊಬ್ರು ತಬ್ಬಿಕೊಂಡು ಅಪ್ಕೊಳ್ಳಿ. ಸೊ ಆ ಹಾರ್ಮೋನ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಅದು ಫೇಕ್ ಮಾಡಿ ಅಂತಾನೂ ಆಗುತ್ತೆ. ಮತ್ತೆ ಮಕ್ಕಳಿಗೆ ನೋಡಿದ್ರೆ ನೀವು ಸಾಮಾನ್ಯವಾಗಿ ಏನಾಗುತ್ತೆ, ಆ ಮಕ್ಕಳು ಆ ಪ್ರೀತಿ ಸಿಗ್ದಲೇ ಇದ್ದಾಗ ಒಂದು ಆ ಪ್ರೀತಿನ ಬೇರೆ ಕಡೆ ಹುಡ್ಕೊಳಕ್ ಹೋಗ್ತವೆ, ಇಲ್ಲ ಪ್ರೀತಿ ಅಂದ್ರೆ ಭಯ ಪಡ್ಕೊಂಡು ಹಿಂದೆ ಬಂದ್ಬಿಡ್ತವೆ. ಅಂದ್ರೆ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಅಂತ ಹೇಳಿ ಕರಿತೀವಿ. ಇದಾಗಬಾರ್ದು ಅಂತ ಹೇಳಿದ್ರೆ ಮಕ್ಕಳಿಗೆ ಪ್ರೀತಿ ತೋರಿಸಿ, ಅವ್ರಿಗೆ ಜವಾಬ್ದಾರಿ ಕಲಿಸಿ. ಆದ್ರೆ ಅವ್ರ ಮೇಲೆ ಏನಂತ ಹೇಳ್ತಾರೆ, ನೀವೇ ಓವರ್ ಪ್ರೊಟೆಕ್ಟಿವ್ ಆಗಬೇಡಿ. ಅವ್ರ ಮೇಲೆ ಪ್ರೀತಿ ತೋರಿಸಿ, ಅವ್ರಿಗೆ ಜವಾಬ್ದಾರಿ ಕೊಡಿ, ಅವ್ರಿಗೊಂದು ಅವ್ರ ಜೊತೆ ನೀವಿರಿ. ಇದು ಹೇಳುವಾಗ ತುಂಬಾ ಕಷ್ಟ ಆಗೋದೇನಂತ ಹೇಳಿದ್ರೆ, ಮಕ್ಕಳಿಗೆ ಅದರಲ್ಲೂ ನಾನು ಹೇಳ್ತಿರೋದು 4 ವರ್ಷ 5 ವರ್ಷದ ತನಕ ತಾಯಿ ಅಥವಾ ತಂದೆ, ಅದೇ ಆ ಮಗು ಸ್ಕೂಲ್ಗೆ ಹೋಗಿ ಬರೋ ತನಕ, ಸ್ಕೂಲ್ಗೆ ಹೋಗೋ ವಯಸ್ಸು ಬರೋ ತನಕ ಒಬ್ರು ಮಗು ಜೊತೆ ಇರೋದು ಬಹಳ ಒಳ್ಳೇದು. ಅದು ಅಂದ್ರೆ ಏನಂತ ಹೇಳ್ತಾರೆ, ನಾನು ಸಾಮಾನ್ಯವಾಗಿ ಪೇರೆಂಟ್ಸ್ ಬಂದಾಗ ನಾನು ಹೇಳೋದು ಒಂದೇ ಮಾತು, ಲೋ ಸ್ಯಾಲ್ರಿ ಯಾರು ಬರ್ತಾರೋ ಅವರು ಸ್ವಲ್ಪ ಒಂದು 4-5 ವರ್ಷ ಕಡಿಮೆ ಸ್ಯಾಲ್ರಿಗೆ ಕೆಲಸ ಮಾಡಿ ಮಗುನ್ ನೋಡ್ಕೊಳ್ಳಿ. ಅದು ಹೆಣ್ಣೆ ಆಗಿರ್ಲಿ ಅಥವಾ ಗಂಡೆ ಆಗಲಿ. ಆ ಥರನೂ ಆಗಿದೆ. ಹೆಣ್ಣು ಜಾಸ್ತಿ ಸಂಬಳ ತಗೊಳ್ಳುವಾಗ ಗಂಡು ನೋಡ್ಕೊಳ್ಳುವಂಥದ್ದು ಇದೆ. ಅದರಲ್ಲಿ ಏನೂ ತೊಂದರೆ ಇಲ್ಲ, ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಇಬ್ಬರಲ್ಲಿ ಯಾರು ಬೇಕಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೋದು. ಯಾಕಂದ್ರೆ ಅಪ್ಪ ಅಮ್ಮನ ರೋಲು ಬಹಳ ಇಂಪಾರ್ಟೆಂಟ್, ಅದು ಮೇನ್. ಅವ್ರು ನೋಡ್ಕೊಳ್ಳಿ. ಕೆಲವರು ಹೇಳ್ತಾರೆ, ನಮ್ಮ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ನಮ್ಮ ಮಗುಗೆ ಅಜ್ಜ ಅಜ್ಜಿ ನೋಡ್ಕೊಳ್ತಾರೆ, ಇದು ನೋಡ್ತಾರೆ. ಅಲ್ಲಿ ಏನಾಗತ್ತೆ ಅಂತ ಹೇಳ್ತೀನಿ. ಇದು ಕ್ಲಾಸಿಕ್ ಕೇಸಸ್ಸು. ಅಜ್ಜಿ ಅಂದ್ರೆ ಮಗುವಿನ ತಾಯಿಯ ತಾಯಿ ಇರ್ತಾರಲ್ಲ, ಅವರು ತನ್ನ ಅಳಿಯನ್ ಮೇಲೆ ಮಗು ಹತ್ರ ಬೈತಾ ಇರ್ತಾರೆ. ಓಕೆ, ಏನೋ ಕೋಪ ಇರುತ್ತೆ, ಅಸಮಾಧಾನ ಇರುತ್ತೆ, ಅದೆಲ್ಲ ಮಗು ಮುಂದೆ ಹೇಳ್ತಾ ಇರ್ತಾರೆ. ಇನ್ನು ಮತ್ತೆ ಉಲ್ಟಾ ನೋಡಿದ್ರೆ, ಅದೇ ಈ ತಂದೆಯ ತಾಯಿ ಅಥವಾ ಅವ್ರಿದ್ರೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ಸೊಸೆ ಮೇಲೆ ಬೈತಾ ಇರ್ತಾರೆ. ಅದು ಸಹ ಮಗು ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಇದು ಯಾರಿಗೆ ಗೊತ್ತಾಗುತ್ತೆ? ಅವಾಗ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ನೋಡ್ತಿರ್ಬೋದು, ಅಮ್ಮನ್ ನೋಡಿದ್ರೆ ಹೆದರಿಕೆ ಆಗೋದು, ಅಥವಾ ಅಪ್ಪನ್ ನೋಡಿದ್ರೆ ಆಗದೆ ಇರುವಂಥದ್ದು, ಇಂಥದ್ದೆಲ್ಲ ಕೇಸಸ್ ಬರುತ್ತೆ. ಇದೆಲ್ಲ ಆಗದ ಹಾಗೆ ನೋಡ್ಕೊಳ್ಳುವಂಥ ಸಮಯ ಇದು. ಇವಾಗಿಂದ ಒಂದು ಜನರೇಷನ್ ಅಲ್ಲಿ ಅದೇ ಅತ್ತೆ ಆಗಿರುವಂಥವ್ರು ಅಥವಾ ಮಾವ ಆಗಿರೋರು ಆಲ್ಮೋಸ್ಟ್ ಅವರು ಇದನ್ನ ಮ್ಯಾನೇಜ್ ಮಾಡಬಹುದು. ಯಾಕಂದ್ರೆ ತುಂಬಾ ಹಿಂದಿನ ಕಾಲದವ್ರಿಗೆ ಅಂತ ಹೇಳಿದ್ರೆ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಇವಾಗಿನ ಕಾಲದವ್ರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ, ನೋಡಿ ನಿಮ್ಮ ಒಂದು ವರ್ತನೆ ಮಗು ಮೇಲೆ ಡೈರೆಕ್ಟ್ ಆಗಿ ಇದಾಗತ್ತೆ ಅಂತ ಇದನ್ನ ಹೇಳ್ಬೋದು. ಇದು ಇನ್ನೊಂದೇ ಒಂದು ಉದಾಹರಣೆ ಕೊಡ್ತೀನಿ. ದಾವಣಗೆರೆನಲ್ಲಿ ನಾನು ಇವೊಂದ್ಸಲ ರೈಲ್ವೆ ಸ್ಟೇಷನ್ ವೇಟ್ ಮಾಡ್ತಾ ಇದ್ದೆ. ಒಂದು ಅಜ್ಜಿ, ಒಬ್ರು ಐ ಥಿಂಕ್ ಶೀಸ್ ಅರೌಂಡ್ 62 ವರ್ಷ 63 ವರ್ಷದವ್ರು ಅನ್ಕೊಳ್ಳಿ. ಅವ್ರ ಸುತ್ತ ಅವ್ರ ಮೊಮ್ಮಕ್ಕಳು ಕೂತಿದ್ರು. ಆಯಮ್ಮ ಮಾತಾಡಿದ್ರೆ ಬರೀ ಕೆಟ್ಟ ಮಾತುಗಳು, ಕೆಟ್ಟದಾಗಿ ಬೈತಿದ್ದಾರೆ. ಯಾರನ್ನ ನೋಡಿದ್ರು ಆ ಬಸ್ಗೂನು ಕೆಟ್ಟದಾಗಿ ಮಾತಾಡ್ತಾರೆ, ಇದಕ್ಕೂ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಎಲ್ಲರಿಗೂ ಕೆಟ್ಟದಾಗಿ ಮಾತಾಡೋದು. ಅಂದ್ರೆ ಅವ್ರ ಮಾತೇ ಶುರು ಆಗೋದು ಕೆಟ್ಟ ಬಾಯಿಂದ. ಸೊ ಆ ಮಕ್ಕಳಿಗೆ ಏನ್ ಸಂದೇಶ ಹೋಗ್ತಾ ಇರುತ್ತೆ? ಸೊ ನಾವು ಹಿಂಗೆ ಮಾತಾಡ್ಬೇಕು. ಎಲ್ಲ ಒಂದು 7-8 ವರ್ಷ 14 ವರ್ಷ, ಅದರಲ್ಲಿನೂ ಕೆಲವು ಮಕ್ಕಳು ಆಲ್ರೆಡಿ ಶುರು ಮಾಡಿದ್ರು. ಸೊ ಇದನ್ನ ನಾವು ನೋಡ್ಬೇಕಾಗತ್ತೆ. ಎಲ್ಲಿ ಈ ತರ ಪದಗಳನ್ನ ಎಲ್ಲೆಲ್ಲಿ ಮಕ್ಕಳ ಮೇಲೆ ಇವೆಲ್ಲ ಎಫೆಕ್ಟ್ ಆಗ್ತಾ ಇದೆಯೋ ಅದನ್ನೆಲ್ಲ ನಾವು ಕಟ್ ಮಾಡ್ತಾ ಬರ್ಬೇಕಾಗತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗಳು ಮುಂದೆ, ನಿಮ್ಮ ಮಕ್ಕಳು ಮುಂದೆ ಈ ರೀತಿ ಯಾವುದೋ ಒಂದು ಕ್ರೌರ್ಯಕ್ಕೋ ಅಥವಾ ವಿಚ್ಛೇದನ ಆಗಿ ಮನಸ್ತಾಪ ಆಗಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗೋಕ್ ಮುಂಚೆ ಇವಾಗಿಂದಾನೇ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಕೊಂಡ್ರೆ, ಅದೊಂದು ಗೌರವವಾಗಿ ಬೆಳೆಸ್ಬೇಕು. ಎರಡನೇದು, ಮಕ್ಕಳಿಗೆ ಇಲ್ಲಿ ನಾನು ಒಂದು ಕಾನ್ಸೆಪ್ಟ್, 2000 ಇಸ್ವಿಯಿಂದ ಪಾಶ್ಚಿಮಾತ್ಯದಲ್ಲಿ ಒಂದು ಕಾನ್ಸೆಪ್ಟ್ ಬಂದಿದೆ, ಪಾಸಿಟಿವ್ ಸೈಕಾಲಜಿ ಅಂತ. ಪಾಶ್ಚಿಮಾತ್ಯ ಲೋಕದಲ್ಲಿ ಪಾಸಿಟಿವ್ ಸೈಕಾಲಜಿ ಅನ್ನೋದು ಒಂದು ತುಂಬಾ ಫೇಮಸ್ ಆಗ್ತಾ ಇದೆ. ಅದ್ರಲ್ಲಿ ಏನಿದೆ ಅಂತ ನೋಡಿದ್ರೆ, ನಮ್ಮ ಒಂದು ಹಳೆಯ ಪರಂಪರೆಯಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಿದೆ, ಕರುಣೆ ಇದೆ, ದಯೆ ಇದೆ, ಕೃತಜ್ಞತೆ ಇದೆ,
ಮೆಚ್ಚುಗೆ ಇದೆ, ಇವುಗಳನ್ನ ತೋರಿಸ್ತಾ ಇದ್ರೆ ಒಬ್ಬ ಮನುಷ್ಯನಾಗೇ ಇರ್ತಾನೆ ಅಂತ. ಇದೇ ನಮಗೆ ಹೇಳಿರೋದು. ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಕೃತಕವಾಗ್ತಾ ಇದೆ ನಮ್ಮ ಜೀವನದಲ್ಲಿ ಇವಾಗ. ಏನಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ತೋರಿಸ್ಬೇಕಾ, ಕೃತಜ್ಞತೆ ಬೇಕಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ. ಬಟ್ ಅದು ಹಾರ್ಟಿಂದ ಹೋಗುತ್ತಾ? ಇಲ್ಲ, ಅಷ್ಟೇ, ಅಲ್ಲಿಗೆ ಮುಗ್ದು ಹೋಯ್ತು. ನಾವು ಆ ಮನಸ್ಪೂರ್ವಕವಾಗಿ ಹೇಳುವಂತಹದನ್ನ ನಾವೇನಂತ ಹೇಳ್ತೀವಿ? ಕೃತಜ್ಞತೆ ಅಂತ. ನಾನು ಮೊನ್ನೆ ಒಂದು ಕಾರ್ಟೂನ್ ನೋಡ್ತಾ ಇದ್ದೆ. ಮೊದ್ಲೆಲ್ಲ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಜನ ಹೋಗೋರು, ಓಡ್ ಹೋಗಿ ಅವನ ಹೆಲ್ಪ್ ಮಾಡೋರು. ಇವಾಗ ಏನ್ ಮಾಡ್ತಾರೆ, ಇಲ್ಲೊಂದು ಆಕ್ಸಿಡೆಂಟ್ ನಡೀತಾ ಇದೆ, ನಾನು ಈ ಒಂದು ಇದ್ರಲ್ಲಿದ್ದೀನಿ, ಇವರೆಲ್ಲ ಹೇಗಿದೆ ಇಲ್ಲಿ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫಿ ಹಾಕಿ ಅಥವಾ ಫೋಟೋ ತೆಗೆದು ಇಲ್ಲೊಂದು ಘೋರ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಸೆಲ್ಫಿ ತೆಗೆದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ. ಸೊ ಇಲ್ಲಿ ಏನಾಗ್ತಿದೆ, ದಯೆ ಕರುಣೆ ಎಲ್ಲ ಎಲ್ಲಿ ಹೋಯ್ತು? ಇದಕ್ಕೆ ಏನಂತ ಹೇಳ್ತೀವಿ? ಬೈ ಸ್ಟ್ಯಾಂಡರ್ಡ್ ಎಫೆಕ್ಟ್ ಅಂತ. ನಾನ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ರು. ಮೊದ್ಲು ಏನಾಗಿತ್ತು, ಒಬ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಧಾವಿಸ್ತಾ ಇತ್ತು. ಇವಾಗ ಏನಂತ ಹೇಳಿದ್ರೆ ಎಲ್ರಿಗೂ ಧಾವಂತ, ಎಲ್ಲರಿಗೂ ಅದು ಏನ್ ಧಾವಂತ, ಅದು ಏನಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಆಕ್ಟಿವ್ ಆಗಿರ್ತಾರೆ, ಬಟ್ ಧಾವಂತ ಈ ಒಂದು ನಿಮಿಷ. ಮೊದಲೆಲ್ಲ ಏನಂತ ಹೇಳಿದ್ರೆ ಕಾಲೇಜ್ ನೀವು ಕ್ಯಾಂಪಸ್ ಅಲ್ಲಿ ನೋಡಿದ್ರೆ ಜನ ಕುತ್ಕೊಂಡು ಮಾತಾಡ್ತಾ ಇದ್ರು ಹುಡುಗರು. ಇವಾಗ ನಾನು ಎಲ್ಲ ಹೊರಗಡೆ ಹೋದಾಗ ಕಾಲೇಜ್ ಕ್ಯಾಂಪಸ್ಗೆ ಏನಕ್ಕಾದ್ರೆ ಕ್ಲಾಸಸ್ ಹೋಗ್ಬೇಕಾದ್ರೆ ಎಲ್ಲರೂ ಕೂತಿರ್ತಾರೆ ಒಟ್ಟಿಗೆ, ಅದೇ ಸೇಮ್ ಸೀನ್, ಬಟ್ ಅವ್ರವ್ರು ಮಾತಾಡ್ತಿರಲ್ಲ, ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ.